ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ವಾಟರ್ ಬಾಟಲ್. ಒಂದೂರಲ್ಲಿ ಒಬ್ಬ ಮಾಂತ್ರಿಕ ಒಂದ್ ಕಾಡಲ್ಲಿ ಮರದ ಕೆಳಗಡೆ ಕುತ್ಕೊಂಡು ಘೋರ ತಪಸ್ಸು ಮಾಡ್ತಿದ್ದ. ಅವನ ಘೋರ ತಪಸ್ಸು ನೋಡಿ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಭಕ್ತನ ಹತ್ರ, ಭಕ್ತ ಹೇಳು, ಏನು ನಿನ್ ಕೋರಿಕೆ? ತಾಯಿ, ನನಗೆ ಸಾವೇ ಬರಬಾರ್ದು. ನನಗೆ ಯಾವಾಗ್ಲೂ ವಯಸ್ಸೇ ಆಗ್ಬಾರ್ದು. ಅದು ಸೃಷ್ಟಿ ವಿರುದ್ಧ ಮಗನೇ. ಅದು ನಾನು ಕೊಡಕ್ಕಾಗಲ್ಲ. ಅದನ್ ಬಿಟ್ಟು ಬೇರೆ ಏನಾದ್ರೂ ಬೇಡ್ಕೋ. ಈ ಸೃಷ್ಟಿಗೆ ಮೂಲ ನೀವು. ನಿಮ್ ಕೈಲಾಗದೆ ಇರೋದು ಏನಿದೆ ತಾಯಿ? ನೀವೇನಾದ್ರೂ ನನಗೆ ಆ ವರ ನೀಡಿಲ್ಲ ಅಂದ್ರೆ ನನಗೆ ಈ ಜೀವನನೇ ಬೇಡ ತಾಯಿ. ಮುದುಕನಾಗಿ ಬಲಹೀನತೆಯಿಂದ ನಾನು ಬದುಕಕ್ಕಾಗಲ್ಲ. ನನ್ನನ್ನು ನಾನೇ ಆಹುತಿ ಮಾಡ್ಕೋತೀನಿ. ಇರು ಭಕ್ತ, ಆವೇಶ ಪಡಬೇಡ. ತಗೋ, ಇದು ಮ್ಯಾಜಿಕಲ್ ವಾಟರ್ ಬಾಟ್ಲ್. ಇದರಿಂದ ನೀನು ಏನು ಕೇಳಿದ್ರೂ ಸಿಗುತ್ತೆ. ಈ ಬಾಟ್ಲಿಂದ ದಿನ ನೀನು ಯಾವುದಾದ್ರೂ ಒಂದು ದ್ರವ್ಯ ಕುಡಿಲೇಬೇಕು. ಆಗ ನಿನಗೆ ಅಲ್ಲಿ ನಿನ್ನ ಆಯುಷು ನಿಂತೋಗುತ್ತೆ. ಇನ್ಮೇಲೆ ಜೀವನದಲ್ಲಿ ನೀನು ಮುದುಕ ಆಗಲ್ಲ. ಆಯ್ತಾ ಅಪ್ಪ? ಸಂತೋಷನಾ? ಹೇಳು ಭಕ್ತ. ಬಳ ದೇವಿ ಬಳ. ಇನ್ಮೇಲೆ ನನ್ನನ್ನು ಯಾರು ನಿಲ್ಸಕ್ಕಾಗಲ್ಲ. ನಾನೊಬ್ಬ ಅಮರ. ಲೋಕ ಪೂರ್ತಿ ನನ್ನ ದಾಸೋಹ. ಹಂಗಂತ ಸಂತೋಷದಿಂದ ಕಿರ್ಚ್ತಾನೆ. ಅದನ್ನ ನೋಡಿದ ದೇವಿ ಮನ್ಸಲ್ಲಿ, ನಿನ್ನಂತ ಮೂರ್ಖರು ಎಷ್ಟೋ ಜನ ಬಂದ್ರು, ಅವರೆಲ್ಲಾನು ತೀರ್ಕೊಂಡ್ರು. ನೀನು ಎಷ್ಟಿದಕ್ಕೆ ಲೆಕ್ಕ? ನೀನು ಒಂದಿನ ಬಲಿ ಆಗ್ತೀಯ ಹಂಗಂತ ಮನ್ಸಲ್ಲಿ ಅನ್ಕೊಂಡು ಮಾಯ ಆಗ್ತಾಳೆ. ಸ್ವಲ್ಪತ್ತಾದ್ಮೇಲೆ ಅದೇ ಕಾಡಿಗೆ ಚಂದ್ರಕಾಂತ ಬರ್ತಾಳೆ. ಕಾಡೆಲ್ಲ ಸುತ್ತಿ ಸುತ್ತಿ ತುಂಬಾ ಟಯರ್ಡ್ ಆಗಿ, ಚಿಚಿ, ಆ ಮುದುಕಿ ಯಾರು? ನನ್ಗೆ ಹೊಸ ರಕದ ಹಣ್ಣು ರುಚಿ ತೋರ್ಸೋದೇನು? ಅಯ್ಯೋ, ಅದು ನನ್ ಚೆನ್ನಾಗಿ ಇಷ್ಟ ಆಗೋದೇನು? ಅದು ಎಲ್ಲಿ ಸಿಗುತ್ತೆ ಅಂತ ಕೇಳಿ, ಅದು ಇಲ್ಲೇ ಸಿಗುತ್ತೆ ಅಂತ ನಾನು ಮುಂದೆ ಹಿಂದೆ ಯೋಚನೆ ಮಾಡಿದೆ. ಹುಚ್ಚಿ ತರ ಕಾಡಿಗೆ ಓಡೋಡ್ತಾ ಬರೋದೇನು, ಇಷ್ಟು ದೂರ ನಡೆಯೋದೇನು, ಎಲ್ಲ ನನ್ನ ಕರ್ಮ. ದೇವ್ರೆ, ನಡೆದು ನಡೆದು ತುಂಬಾ ಟಯರ್ಡ್ ಆಗ್ತಿದೆ. ನೀರ್ ಕುಡಿಬೇಕನ್ಸ್ತಿದೆ. ಎಲ್ಲಾದ್ರೂ ನೀರಿದ್ರೆ ತೋರ್ಸಪ್ಪ ಹಂಗಂತ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ. ಅದೇ ಸಮಯಕ್ಕೆ ಆ ಮಾಂತ್ರಿಕ ಆ ನಗು ನೋಡಿ ಚಂದ್ರಕಾಂತ ಏನಂತ ನೋಡ್ತಾಳೆ. ಮಾಂತ್ರಿಕ ಮ್ಯಾಜಿಕಲ್ ಬಾಟಲ್ ಇಂದ ಮದ್ಯಪಾನ ಕುಡಿತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಆಗ ಅದನ್ನ ಕುಡಿದ ಮಾಂತ್ರಿಕ ಅವನಷ್ಟು ಅವನೇ ಸಂತೋಷ ಪಡ್ತಾ, ಏನು ರುಚಿ, ಏನು ರುಚಿ. ಈ ಮ್ಯಾಜಿಕಲ್ ಬಾಟಲ್ ಮಹಿಮೆಯಿಂದ ಏನ್ ಬೇಕಾದ್ರೂ ನಾನು ಕುಡಿಬಹುದು. ನಾನು ಕೋರಿದ್ದೆಲ್ಲ ಸಿಗುತ್ತೆ ಹಂಗಂತ ಅನ್ಕೋತಾ ಕುಡಿತಾ ಇರ್ತಾನೆ. ಅದನ್ನ ನೋಡಿ ಚಂದ್ರಕಾಂತಾಗೆ ವಿಷಯ ಎಲ್ಲ ಅರ್ಥ ಆಗುತ್ತೆ. ಅವಳಷ್ಟಗವಳೆ, ಅಮ್ಮ, ಹಾಗಾದ್ರೆ ಇದು ಮ್ಯಾಜಿಕಲ್ ವಾಟರ್ ಬಾಟ್ಲಾ? ಹಾಗಾದ್ರೆ ನಾವು ಕೋರ್ಕೊಂಡಿದ್ದೆಲ್ಲ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಇದನ್ನ ಹೆಂಗಾದ್ರೂ ನನ್ ಸ್ವಂತ ಮಾಡ್ಕೊಂಡ್ರೆ ಇನ್ಮೇಲೆ ದುಡ್ಡೇ ದುಡ್ಡು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆ ಮಾಂತ್ರಿಕ ಮದ್ಯಪಾನ ಕುಡ್ದು ಕುಡ್ದು ಮತ್ತಿಂದ ನಿದ್ದೆ ಮಾಡ್ತಿದ್ದ. ಅದೇ ಸರಿಯಾದ ಸಮಯ ಅನ್ಕೊಂಡು ಚಂದ್ರಕಾಂತ ಮ್ಯಾಜಿಕಲ್ ಬಾಟಲ್ನ ತಗೊಂಡು ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ಆ ಮ್ಯಾಜಿಕಲ್ ಬಾಟಲ್ ಇಂದ ಬೆಳಗ್ಗೆನೆ ಎಲ್ಲಾರ್ಗೂ ಹಾಲಾಗ್ತಾ ಇದ್ಲು. ಮಧ್ಯಾಹ್ನ ಜ್ಯೂಸ್ ಮಾಡ್ತಿದ್ಲು. ಇನ್ನ ರಾತ್ರಿ ಮೊಸರು ಮಾರ್ತಿದ್ಲು. ಹೀಗೆ ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ಲು. ಒಂದಿನ ಸೂರ್ಯಕಾಂತ ಚಂದ್ರಕಾಂತ ಎಮ್ಮೆ ಹಾಲು ಮಾರೋದ್ ನೋಡಿ ಚಂದ್ರಕಾಂತ ಮಾತ್ರ, ಲೇ, ನಮ್ಮ ಹತ್ರ ಎಮ್ಮೆನೇ ಇಲ್ಲ ಅಲ್ವಾ? ಹಾಗಾದ್ರೆ ನಿನ್ಗೆ ಹಾಲು ಎಲ್ಲಿಂದ ಸಿಗುತ್ತೆ? ಆಹಾ ಅತ್ತಿಯಮ್ಮ, ಯಾರತ್ರ ತುಂಬಾ ಜಾಸ್ತಿ ಹಾಲಿದ್ಯೋ ಅವ್ರ ಹತ್ರ ತಗೊಂಡ್ ಬಂದು ನಾನು ನಮ್ಮೂರಲ್ಲಿ ಮಾರ್ತಿದ್ದೀನತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಈ ಸಲ ಈ ಜನನ ಏನು ಮೋಸ ಮಾಡ್ತಿಲ್ಲ. ಏನೋನೆ, ನೀನ್ ನಿಜಾತಿಯಾಗಿ ಕೆಲ್ಸ ಮಾಡ್ತಿದ್ಯಾ ಅಂದ್ರೆ ನನ್ ಕೈಲಿ ನಂಬಕ್ಕಾಗ್ತಿಲ್ಲ. ಛೀ, ನೀವ್ಯಾವಾಗ್ಲೂ ಹಿಂಗೆ ಅತ್ತಿಯಮ್ಮ, ಹೋಗಿ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮ್ಯಾಜಿಕ್ ಬಾಟಲ್ ಕಳ್ದೋಯ್ತು ಅಂತ ತಿಳ್ಕೊಂಡಿದ್ದ ಮಾಂತ್ರಿಕ ಅದನ್ನು ಹುಡುಕ್ತಾ ಊರೆಲ್ಲ ತಿರುಗ್ತಿದ್ದ. ಹಂಗೆ ಊರೆಲ್ಲ ಸುತ್ತಾಡ್ಕೊಂಡ್ ಬಂದ್ಮೇಲೆ ಚಂದ್ರಕಾಂತ
ಮ್ಯಾಜಿಕ್ ಬಾಟಲ್ ಸಹಾಯದಿಂದ ಎಲ್ಲಾರ್ಗೂ ಎಮ್ಮೆ ಹಾಲು ಉಯ್ಯೋದನ್ನ ಅವನ್ ಬಂದ್ ನೋಡ್ಬಿಡ್ತಾನೆ. ಚಂದ್ರಕಾಂತ ಹತ್ರ ಹೋಗಿ, ಏ ಹುಡುಗಿ, ನೀನೇ ಅಲ್ವಾ ನಾನು ನಿದ್ದೆ ಮಾಡ್ತಿದ್ದಾಗ ನನ್ನ ಮ್ಯಾಜಿಕಲ್ ಬಾಟಲ್ನ ಕಳ್ತನ ಮಾಡ್ಕೊಂಡ್ ಬಂದಿದ್ದು? ನಿನ್ನನ್ ಸುಮ್ನೆ ಬಿಡಲ್ಲ ಹಂಗಂತ ಕೋಪದಿಂದ ಹೇಳ್ತಾ ಚಂದ್ರಕಾಂತಗೆ ತುಂಬಾ ಭಯ ಆಗುತ್ತೆ. ಚಂದ್ರಕಾಂತ ತುಂಬಾನೇ ಭಯದಿಂದ ಆ ಸ್ವಾಮೀಜಿ ಹತ್ರ ಹೀಗೆ ಹೇಳ್ತಾಳೆ, ಸ್ವಾಮಿ ನನಗ್ ಕ್ಷಮಿಸಿ ಸ್ವಾಮಿ, ಏನೋ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಆಸೆ ಪಟ್ಟೆ ಅಷ್ಟೇ ಸ್ವಾಮಿ, ನನ್ಗೇನು ಗೊತ್ತಿಲ್ಲ, ಬಿಟ್ಬಿಡಿ. ನಿನ್ನಿಂದ ನನ್ಗೆ 2 ದಿನದ ವಯಸ್ಸು ಹಾಳಾಯ್ತು, ನೀನನ್ ಸುಮ್ನೆ ಬಿಡಲ್ಲ, ಕಾಳಿ ಮಾತಾಗೆ ಬಲಿ ಕೊಡ್ತೀನಿ. ಅದನ್ ಕೇಳಿಸ್ಕೊಂಡಿದ್ ಚಂದ್ರಕಾಂತ, ಅತ್ತಿಯಮ್ಮ 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 ಕಾಪಾಡಿ ಅತ್ತಿಯಮ್ಮ, ಬನ್ನಿ. ಆಗ ಸೂರ್ಯಕಾಂತ ಅಳಗ್ ಬರ್ತಾಳೆ. ನಡೆದಿದ್ದೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ಏನು ನೀನ್ ಬಲಿ ಕೊಡೋದು? ನಿನ್ನೆ ಬೋನಾಲ ಜಾತ್ರೆ ಕರ್ಕೊಂಡು ಹೋಗ್ತೀನಿ, ಭದ್ರ ಮಗನೇ. ಹಂಗಂತ ಅಂತಾಳೆ. ಮಾಂತ್ರಿಕ ಕೋಪದಿಂದ ಅವನ್ ಶಕ್ತಿ ಪೂರ್ತಿ ಸೂರ್ಯಕಾಂತ ಮೇಲೆ ಪ್ರಯೋಗ ಮಾಡ್ತಾನೆ. ಆದ್ರೆ ಏನು ಉಪಯೋಗನೇ ಇಲ್ಲ. ಸೂರ್ಯಕಾಂತಗೆ ಕೋಪ ಹೆಚ್ಚಾಗುತ್ತೆ. ಆ ಕೋಪದಿಂದ ಅವಳು ತುಂಬಾ ದೊಡ್ಡದಾಗ್ತಾಳೆ. ಆ ಮಾಂತ್ರಿಕನ್ನ ಅವ್ರ ಕೈಯಲ್ಲಿ ಎತ್ಕೊಂಡು ಅವಳ ಕಾಲ್ ಕೆಳಗಡೆ ಇಟ್ಕೊಂಡು ತುಳಿತಾಳೆ. ಆ ಮಾಂತ್ರಿಕನ್ಗೆ ಉಸಿರಾಡಕ್ಕಾಗದೆ ದುರ್ಗಾ ಮಾತೆನ ಕೋರ್ಕೋತಾನೆ. ಅದರಿಂದ ದುರ್ಗಾ ಮಾತಾ ಪ್ರತ್ಯಕ್ಷ ಆಗ್ತಾಳೆ. ದುರ್ಗಾ ಮಾತನ್ ನೋಡಿದ ಸೂರ್ಯಕಾಂತ ಶಾಂತಿ ಆಗ್ತಾಳೆ. ಆಗ ದುರ್ಗಾದೇವಿ, ಸೂರ್ಯಕಾಂತಂ, ನಿನ್ನಿಂದಾನೇ ಈ ಮಾಂತ್ರಿಕ ನಾಶ ಆಗಬಲ್ಲ. ಅದನ್ ತಿಳಿದು ನಾನೇ ನಿನ್ ಸೊಸೆನ ಕಾಡಿಗೆ ಕಳಿಸಿದ್ದು. ಇದೆಲ್ಲ ನಡೆಯೋ ತರ ಮಾಡ್ದೆ. ಆ ಮಾತು ಕೇಳಿದ ಸೂರ್ಯಕಾಂತ, ಅಯ್ಯೋ ದೇವ್ರೆ, ನೋಡು ನೋಡು, ಇನ್ಮೇಲೆ ಆದ್ರೂ ಈ ಲೋಕನೇ ಆಳ್ತೀನಿ ಅನ್ನೋ ವಿಷಯ ಬಿಟ್ಟು ಚೆನ್ನಾಗ್ ಬದುಕೋದ್ ಕಲ್ತ್ಕೋ. ಹಂಗಂತಾಳೆ. ಆ ಮಾತ್ ಕೇಳಿದ ಮಾಂತ್ರಿಕ ಅವನ್ ಮಾಡಿದ ತಪ್ಪು ತಿಳ್ಕೊತಾನೆ. ದುರ್ಗಾದೇವಿನ ಬೇಡ್ಕೋತಾ ಅವ್ರ ಕಾಲ್ ಹತ್ರನೇ ಹೂವಿನ ತರ ಬಿದ್ದಿರ್ತಾನೆ. ಹಂಗೆ ಯಾವಾಗ್ಲೂ ಅತಿ ಆಸೆಗೆ ಹೋಗೋ ಚಂದ್ರಕಾಂತ ಈ ಸಲ ಮಾತ್ರ ಲೋಕ ಕಲ್ಯಾಣ ಆಗೋ ತರ ನೋಡಿ. ಚಂದ್ರಕಾಂತಂ ಶಾಪಿಂಗ್ಗೋಸ್ಕರ ಅಂತ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಒಂದು ಕಳ್ಳ ಚಿಕ್ಕ ಮಗು ಹತ್ರ ಐಸ್ ಕ್ರೀಮ್ ಕಳ್ತನ ಮಾಡಿ ತಿಂತಾ ಇರ್ತಾನೆ. ಅದನ್ನ ನೋಡಿ ನಮ್ಮ ಚಂದ್ರಕಾಂತ ಅವನ ಹತ್ರ ಹೋಗಿ, ನಾಚಿಕೆ ಇಲ್ವೇನೋ ನಿನ್ಗೆ? ಚಿಕ್ಕ ಮಗು ಹತ್ರದಿಂದ ಐಸ್ ಕ್ರೀಮ್ ಕಳ್ತನ ಮಾಡಿ ತಿಂತೀಯಾ? ನಿಂದು ಒಂದ್ ಬದುಕೇನಾ? ಬುಜ್ಜಿಕ್ಕಿ, ಸಾರಿ ರೀ, ನಾ ಜಸ್ಟ್ ಟೇಸ್ಟ್ ಮಾಡಿತ್ತು ಅಷ್ಟೇ. ಬುಜ್ಜಿಕಿನ ಈ ಮಾತು ಎಲ್ಲೋ ಕೇಳ್ದಂಗಿದ್ಯೇ. ಬುಜ್ಜಿಕ್ಕಿ ಅಕ್ಕ, ನಾನಕ್ಕ ಅವತಾರನು ಕಂಡಿಡ್ದಿಲ್ವಾ? ಏನ್ ಫ್ರೆಂಡ್ಸ್, ನೀವ್ ಸಹ ನನ್ನ ಕಂಡಿಡ್ದಿಲ್ವಾ? ಆದ್ರೆ ಕೆಳಗಿರೋ ಲಿಂಕ್ ಕ್ಲಿಕ್ ಮಾಡಿ ನಾನಿರೋ ವಿಡಿಯೋನ ನೋಡ್ಬಿಟ್ಟು ನಾನ್ ಯಾರಂತ ಕಂಡಿಡೀರಿ. ಜ್ಞಾಪಕ ಬಂತು. ಹೆಂಗಿದ್ಯೋ ತಮ್ಮ? ಹೆಂಗಿದ್ಯಾ ಅಂದ್ರೆ ಏನ್ ಹೇಳೋದಕ್ಕ, ಟೈಮೇ ಸರಿ ಇಲ್ಲ ಅಕ್ಕ. ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲರೂ ಅವ್ರ ಗಾಡಿ ಪೆಟ್ರೋಲ್ ಟ್ಯಾಂಕ್ಗೆ ಲಾಕ್ ಹಾಕಿಡ್ತಿದ್ದಾರೆ. ಏನ್ ಮಾಡೋದ್ ಹೇಳಕ್ಕ, ಚಿಕ್ಕ ಕಳ್ತನ ಮಾಡ್ಕೊಂಡು ಹೆಂಗೋ ಬದುಕ್ತಿದೀನಿ. ಆದ್ರೆ ಅಕ್ಕ, ಪೆಟ್ರೋಲ್ ಮಾತ್ರ ಒಳ್ಳೆ ಡಿಮ್ಯಾಂಡ್ ಅಲ್ಲಿದೆ. ಒಂದೇ ಒಂದ್ ಟ್ಯಾಂಕ್ ಪೆಟ್ರೋಲ್ ಹೆಂಗಾದ್ರೂ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತಕ್ಕ. ನಿಜವಾಗ್ಲೂನಾ? ಏನು ಹೇಳ್ತಿದ್ಯಾ? ಆಯ್ತು, ಹಾಗಾದ್ರೆ ದಿನ ನಾನು ಒಂದ್ ಟ್ಯಾಂಕ್ ಫುಲ್ ಆಗಿ ಪೆಟ್ರೋಲ್ ಕೊಡ್ತೀನಿ. ಎಷ್ಟಕ್ ಮಾರ್ತೀಯಾ? ನನಗೆಷ್ಟು ಕೊಡ್ತೀಯಾ? ನೀನಾದ್ರೆ ಕೊಡಕ್ಕ, ನಾನು 1 ವಾರದೊಳಗಡೆ ನಿನ್ ಕೈಯಲ್ಲಿ ಕೋಟಿ ದುಡ್ಡಿಡ್ತೀನಿ. ಅದನ್ ಕೇಳಿಸ್ಕೊಂಡಿದ್ ಚಂದ್ರಕಾಂತಂ ಎಷ್ಟೋ ಖುಷಿ ಆಗ್ತಾಳೆ. ತಕ್ಷಣ ಆ ಕಳ್ಳನ್ ಕರ್ಕೊಂಡು ಅವ್ರ ಮನೆಗ್ ಹೋಗ್ತಾಳೆ. ಹೋಗಿ ಬಿಸಿಯಾಗಿ ಬಜ್ಜಿ, ಸಮೋಸ, ಟೀ ಎಲ್ಲ ಮಾಡಿ ಜೀನಿನ ಕರೀತಾಳೆ. ಸಮೋಸ, ಮೆಣಸಿನ್ಕಾಯಿ ಬಜ್ಜಿ ವಾಸನೆಗೆ ಜೀನಿ ಆಚೆ ಬರ್ತಾನೆ. ಚಂದ್ರಕಾಂತ ಜೀನಿ ಹತ್ರ ಹಿಂಗಂತಾಳೆ, ಬಜ್ಜಿ ಬೇಕಾ ಜೀನಿ ತಮ್ಮ? ಮೊದಲು ನಿನ್ಗೇನ್ ಬೇಕೋ ಹೇಳಕ್ಕ. ಸುಮ್ನೆ ನೀನ್ ಇದೆಲ್ಲ ಮಾಡಲ್ಲ ಅಲ್ವಾ? ಈ ಲೋಕದಲ್ಲಿ ನನ್ನನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರೋದು ನೀನೊಬ್ನೇ. ಆಯ್ತು, ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ. ನನ್ಗೆ ನೀನೊಂದ್ ಸಹಾಯ ಮಾಡ್ಬೇಕು. ಮಾಡಿದ್ರೆ ದಿನ ಬೆಳಗ್ಗೆ ಸಾಯಂಕಾಲ ಇದೇ ತರ ಸಮೋಸ, ಬಜ್ಜಿ ಎಲ್ಲ ಮಾಡ್ಕೊಡ್ತೀನಿ. ಏನಕ್ಕ ಸಹಾಯ? ಹಂಗಂತ ಕೇಳ್ತಾನೆ. ಅದಕ್ಕೆ ಅವತಾರ್ ಮತ್ತೆ ಚಂದ್ರಕಾಂತ ನಡೆದಿದ್ ವಿಷಯ ಎಲ್ಲ ಅವನ ಹತ್ರ ಹೇಳ್ತಾರೆ. ಆಮೇಲೆ ಜೀನಿ ಒಂದ್ ಪೆಟ್ರೋಲ್ ಟ್ಯಾಂಕ್ ನ ತಯಾರಿ ಮಾಡಿ ಚಂದ್ರಕಾಂತ ಹತ್ರ ಹೀಗಂತಾನೆ, ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್.
ಅವತಾರ್ ಮತ್ತೆ ಚಂದ್ರಕಾಂತ ಶಾಕ್ ಆಗ್ತಾರೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಏನಿದು ಇಷ್ಟು ಚಿಕ್ಕದಾಗಿದೆ? ಚಿಕ್ಕದಾಗಿದೆಯಾ ಅಂತ ಡೌಟ್ ಪಡ್ಬೇಡಿ. ಇದನ್ ತಗೊಂಡೋಗಿ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಹತ್ರ ಇಡಿ. ಇದು ಅವ್ರಿಗೆ ಗೊತ್ತಿಲ್ದೆ ಎಲ್ಲ ಪೆಟ್ರೋಲ್ ತೆಗ್ದ್ಬಿಡುತ್ತೆ. ಆಮೇಲೆ ಇದು ಚಿಕ್ಕದೇ ಅಲ್ವಾ, ಅದಕ್ಕೆ ಈಸಿಯಾಗಿ ಬೇರೆ ಜಾಗ ತಗೊಂಡ್ ಹೋಗಿ. ಅಲ್ಲಿಗೋಗಿ ನಾನು ಹೇಳೋ ಮಂತ್ರ ನೀವ್ ಹೇಳಿದ್ರೆ ಆದಷ್ಟು ಗದೆ ದೊಡ್ಡದಾಗ್ ಬದ್ಲಾಗತ್ತೆ. ಆಗ ಈ ಪೆಟ್ರೋಲ್ ನ ತಗೊಂಡು ನೀವು ಮಾರ್ಕೋಬಹುದು. ಅದನ್ ಕೇಳಿದ ಅವತಾರ ಮತ್ತು ಚಂದ್ರಕಾಂತಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಜೀನಿ ಹೇಳ್ದಂಗೆ ಆ ಮಂತ್ರನ ಅವತಾರ್ಗೆ ಹೇಳುತ್ತೆ. ಹಂಗೆ ಅವರಿಬ್ರು ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಸಹಾಯದಿಂದ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾರೆ. ಇನ್ನೊಂದ್ ಕಡೆ ಪೆಟ್ರೋಲ್ ಬಂಕ್ ಓನರ್ಗಳು ಏನಾಗ್ತಿದ್ಯೋ ಹೆಂಗ್ ಕಳ್ತನ ಆಗ್ತಿದ್ಯೋ ತಿಳಿದೆ ಹೋಗಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಪಾಪ ಪೊಲೀಸ್ ಅವ್ರು ಕೂಡ ಏನು ಅರ್ಥ ಆಗಿಲ್ಲ. ಆಗ ಏನು ಮಾಡಕ್ಕಾಗ್ದೆ ಬಂಕ್ ಓನರ್ಸ್ ಎಲ್ಲಾರು ಸೂರ್ಯಕಾಂತ ಹತ್ರ ಹೋಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೇಳದಕ್ ಹೋಗ್ತಾರೆ. ಅಮ್ಮ, ದಿನ ನಮ್ ಪೆಟ್ರೋಲ್ ಬ್ಯಾಂಕ್ ಇಂದ ಪೆಟ್ರೋಲ್ ಖಾಲಿ ಆಗ್ತಿದೆ ಅಮ್ಮ, ನೀವೇ ಏನೊಂದ್ ಮಾಡ್ಬೇಕಮ್ಮ. ಹಂಗಂತ ಕೇಳ್ತಾ ಕಷ್ಟ ಪಡ್ತಿರ್ತಾರೆ. ಅವ್ರ ಕಷ್ಟ ಕೇಳಕ್ಕಾಗ್ದೆ ಸೂರ್ಯಕಾಂತ ಕಣ್ ಮುಚ್ಕೊಂಡು ಅವಳ ಮ್ಯಾಜಿಕಲ್ ಪವರ್ ಇಂದ ನಡೆದಿದ್ದೆಲ್ಲ ನೋಡ್ತಾಳೆ. ನಡೆದಿದ್ದೆಲ್ಲ ಸೂರ್ಯಕಾಂತಾಗಿ ಕಾಣಿಸುತ್ತೆ. ಇದೆಲ್ಲ ಚಂದ್ರಕಾಂತ ಕೆಲ್ಸ ಅಂತ ತಿಳಿದ ಸೂರ್ಯಕಾಂತ ಮನಸ್ಸಲ್ಲಿ, ಏನೇ ನನ್ನ ಅತಿ ಆಸೆ ಸೊಸೆ, ದುಡ್ಡುಗೋಸ್ಕರ ಕಳ್ತನೂ ಮಾಡ್ತೀಯಾ? ಹೇಳ್ತೀನಿ ನಿನ್ ಕತೆ. ಬಂಕ್ ಓನರ್ ಹತ್ರ ಏನ್ ನಡೀತೋ ನನ್ಗೆಲ್ಲ ಚೆನ್ನಾಗ್ ತಿಳಿತು, ನೀವು ಏನ್ ಚಿಂತೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ ಹಂಗಂತ ಹೇಳಿ ಅವಳನ್ನ ಕಳಿಸ್ಬಿಡ್ತಾಳೆ. ಅವಳ ಮ್ಯಾಜಿಕಲ್ ಪವರ್ ಇಂದ ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಅಲ್ಲಿರುವ ಪೆಟ್ರೋಲ್ ಎಲ್ಲ ತೆಗೆದುಬಿಟ್ಟು ಬಂಕ್ ಅಲ್ಲಿ ಹಾಕ್ತಾಳೆ. ಖಾಲಿಯಾಗಿರುವ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರೆಲ್ಲ ತುಂಬಿಸ್ತಾಳೆ. ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿದ್ ಪೆಟ್ರೋಲ್ ಎಲ್ಲ ಮತ್ತೆ ಸಿಕ್ಕಿದ್ದಕ್ಕೆ ಬಂಕ್ ಓನರ್ಗಳು ತುಂಬಾ ಸಂತೋಷ ಪಡ್ತಾರೆ. ಸ್ವಲ್ಪ ದೂರದಲ್ಲಿ ಚಂದ್ರಕಾಂತ ಮತ್ತೆ ಆ ಕಳ್ಳ ಎಲ್ಲಾರ ಹತ್ರ ದುಡ್ಡು ತಗೊಂಡು ಅವರ ಪೆಟ್ರೋಲ್ ಟ್ಯಾಂಕ್ ಎಲ್ಲ ತುಂಬಿಸ್ತಿರ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಅದು ಪೆಟ್ರೋಲ್ ಅಲ್ಲ ನೀರು ಅಂತ. ಹಂಗೆ ಪೆಟ್ರೋಲ್ ಬದಲಾಗಿ ನೀರಿರೋದ್ರಿಂದ ಜನರ ಇಂಜಿನ್ ಅಲ್ಲೇ ಕೆಟ್ಟೋಗಿ ನಿಂತೋಗ್ಬಿಡುತ್ತೆ. ಜನ ಎಲ್ಲ ಕೋಪದಿಂದ ಅವ್ರಿಬ್ಬರನ್ನ ಚೆನ್ನಾಗಿ ಬೈತಾ ಇರ್ತಾರೆ. ಏನೋ ಪೆಟ್ರೋಲ್ ಬದಲಾಗಿ ನೀರಾಗ್ತಿದೆಯೇನೋ, ನಮ್ ಗಾಡಿ ಎಲ್ಲ ಕೆಟ್ಟೋಯ್ತಲ್ವೇನೋ? ಪೆಟ್ರೋಲ್ ಟ್ಯಾಂಕ್ ಇಲ್ದೆ ನೀವ್ ಇದ್ರಿಂದ ತುಂಬಿಸ್ತಿದ್ದೀರಾ ಅಂದ್ರೆ ನಾನು ಅರ್ಥ ಮಾಡ್ಕೋಬೇಕಿತ್ತು, ಇದ್ರಲ್ಲಿ ಏನೋ ಬೋಗಸ್ ಇದೆ ಅಂತ. ಎಷ್ಟ್ ಕಾಸ್ಟ್ಲಿ ಬೈಕ್ ಕೆಡಿಸ್ದಿರಲ್ವೋ ನೀವು ನಿಮ್ಮನ್ನ. ಅವರ ವಾಹನಗಳನ್ನೆಲ್ಲ ಕೆಡಿಸಿದ್ದಕ್ಕೆ ಕೋಪದಿಂದ ಅವ್ರನ್ನ ಓಡಿಯಕ್ ಹೋಗ್ತಾರೆ. ಅದರಿಂದ ಭಯ ಪಟ್ಟಿದ ಚಂದ್ರಕಾಂತನ್ ಏನ್ ಮಾಡ್ಬೇಕು ಗೊತ್ತಿಲ್ಲದೆ ಗಟ್ಟಿಯಾಗಿ ಕಿರ್ಚ್ತಾಳೆ. ಏನಪ್ಪ ಹಿಂಗಾಯ್ತಲ್ವಾ? ಅಯ್ಯೋ, ಈಗ ಏನ್ ಮಾಡೋದು? ಇವರೆಲ್ಲ ಹೊಡಿತಾರೇನೋ. ಅಯ್ಯೋ ದೇವ್ರೆ, ಯಾರಾದ್ರೂ ಕಾಪಾಡಿ. ಅತ್ತೇನ್ ಕರಿಬೇಕಾಗಿರೋದೆ ಅತ್ತಿಯಮ್ಮ. ಆಗ ಸೂರ್ಯಕಾಂತ ಅಲ್ಲಿಗೆ ಬಂದು ಏನು ಗೊತ್ತಿಲ್ದೇ ಇರೋ ಅವ್ರ ತರ ಏನಾಯ್ತು ಅಂತ ಕೇಳ್ತಾರೆ. ಅದ್ರಿಂದ ಭಯ ಬಿದ್ದಿರುವ ಚಂದ್ರಕಾಂತ ಮತ್ತೆ ಅವತಾರ್ ಎಲ್ಲಾ ವಿಷಯ ಹೇಳ್ತಾರೆ. ಸೂರ್ಯಕಾಂತ ಅವಳ ಮ್ಯಾಜಿಕಲ್ ಪವರ್ ಇಂದ ಅವ್ರ ಗಾಡಿ ಎಲ್ಲಾನು ಸರಿ ಮಾಡಿ ಇವರಿಬ್ಬರಿಗೂ ಚೆನ್ನಾಗಿ ಬುದ್ಧಿ ಹೇಳಿ ಅವರಿಬ್ಬರ ಹತ್ರ ಇಂದ ಪೆಟ್ರೋಲ್ ತಗೊಂಡಿದ್ ಎಲ್ಲಾರ್ಗೂ ದುಡ್ಡನ್ನ ವಾಪಸ್ ಕೊಡ್ಬಿಟ್ಟು ಅಲ್ಲಿಂದ ಬರ್ತಾಳೆ. ಅದರಿಂದ ಪೆಟ್ರೋಲ್ ಬಂಕ್ ಓನರ್ಸ್, ಕಸ್ಟಮರ್ಸ್ ಎಲ್ಲಾರು ಎಷ್ಟೋ ಸಂತೋಷದಿಂದ ಸೂರ್ಯಕಾಂತಗೆ ಥ್ಯಾಂಕ್ಸ್ ಹೇಳ್ತಾರೆ. ಸೂರ್ಯಕಾಂತ ಅವರಿಬ್ಬರನ್ನ ಗಟ್ಟಿಯಾಗಿ ಬೈದು 1 ಅವರ್ ಇಬ್ಬರಿಗೂ ಲೆಕ್ಚರ್ ಕೊಡ್ತಾಳೆ. ಅದರಿಂದ ಅವತಾರ್ ಮತ್ತೆ ಚಂದ್ರಕಾಂತ ಕಷ್ಟ ಪಡ್ತಾ ಮನೆಗೆ ಹೋಗ್ತಾ ಇರ್ತಾರೆ. ಚಂದ್ರಕಾಂತ ಅವತಾರ್ ಹತ್ರ ಚೆನ್ನಾಗಿ ಕೋಟಿ ಸಂಪಾದನೆ ಮಾಡ್ತಿದ್ವಿ, ಪ್ಲಾನ್ ಎಲ್ಲ ರಿವರ್ಸ್ ಆಯ್ತು. ಇದೆಲ್ಲ ಆ ಮ್ಯಾಜಿಕ್ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರ್ ಬಂದಿದ್ದಕ್ಕಾಗಿದ್ದಕ್ಕ. ಇಷ್ಟಕ್ಕೂ ಆ ನೀರ್ ಹೆಂಗ್ ಬಂತಕ್ಕ ಹಂಗಂತ ಅನ್ಕೊಂಡೋಗಿ ಇಬ್ರು ಜೀನಿ ಹತ್ರ ಕೇಳ್ತಾರೆ. ಅದ್ರಿಂದ ಜೀನಿ ನಡೆದಿದ್ ಎಲ್ಲಾನು ಅವ್ರಿಬ್ರಿಗೆ ಕಣ್ ಮುಂದೆ ಟೆಲಿಕಾಸ್ಟ್ ಮಾಡಿ ತೋರಿಸ್ತಾನೆ. ಆಮೇಲೆ ಅದನ್ನ ನೋಡಿದ ಚಂದ್ರಕಾಂತ, ಅಮ್ಮ ಅತ್ತಿಯಮ್ಮ ಇದೆಲ್ಲ ನಿನ್ ಕೆಲ್ಸನಾ? ಛೀ, ನೀನು ಬದ್ಲಾಗಲ್ಲ, ನಾನು ಬದ್ಲಾಗಲ್ಲ, ಛೀ.